ಪ್ರೊಫೆಸರ್ ಶಂಕರ್ ಅವರ ದೀರ್ಘಕಾಲದ ಒಡನಾಡಿ ಯಾರೆಂದು ಕೇಳಿದ್ದೀರಿ ಅಂತ ಕೇಳಿದರೆ ನಾನೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹೌದು, ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಆಯಿತು. ನಾವು ಒಟ್ಟಿಗೆ ಬೆಳೆದವರು. ಸುಮಾರು 4 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋಗಿ ಪಾಠ ಕೇಳ್ತಾ ಇದ್ದವರು. ಆಗ ನಾವು ಸಹಪಾಠಿಗಳಲ್ಲ. ಪ್ರಾಯದಲ್ಲಿ ನನಗೆ ಅಣ್ಣ 1 ವರ್ಷ, ಆದರೆ 1 ಕ್ಲಾಸ್ ಮುಂದೆ ಇದ್ದೆ. 3 ವರ್ಷ ಕಳೆದಾಗ ಯಾಕೋ ನನಗೆ ಇದು ಸಂಕೋಚ ಬರಲಿಕ್ಕೆ ಆಗಲಿಕ್ಕೆ ಶುರುವಾಯಿತು. ಸರಿಯಲ್ಲ ಇದು ಅಂತ. ಅದಕ್ಕೆ PUC ಬೋರ್ಡ್ನವರು ನನಗೆ ಅನುಕೂಲ ಮಾಡಿಕೊಟ್ರು, 1 ವರ್ಷ ಕೂತ್ಕೊ. ಆಮೇಲೆ ಅವ್ರ ಜೊತೆಯಾಗಿ ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿಕೊಂಡು ತ್ರಿವೇಣಿ ಕಾದಂಬರಿ ಓದಿ ನನಗೊಂದು ಹುಚ್ಚು ಹಿಡಿದಿತ್ತು, ಸೈಕಾಲಜಿ ಕಲಿಬೇಕು ಅಂತ. ನಾನು ಒಬ್ಬನೇ ಹೋಗ್ಲಿಕ್ಕೆ ನನ್ನ ಅಪ್ಪ ಬಿಡಲಿಲ್ಲ. ಶಂಕರ ಬರ್ತಿದ್ರೆ ಆಗ್ಬೋದು ಅಂತ. ಇವನ ಬಗ್ಗೆ ಭಾಳ ಧೈರ್ಯ ಅವರಿಗೆ. ಯಾಕೆಂದರೆ ಶಂಕರ 7ನೇ ಕ್ಲಾಸಲ್ಲಿದ್ದಾಗಲೇ ಕೋವಿ ಹಿಡ್ಕೊಂಡು ರಾತ್ರಿ 12 ಗಂಟೆಗೆ ಇಡೀ ಗುಡ್ಡ ತೋಟಗಳಿಂದ ಅಲಿತಾ ಇದ್ದವು. ಹಂದಿ ಬರ್ತದೆ ಅಂತ, ಕಾಡಹಂದಿ. ಆ ಕಾಲದಲ್ಲೇ ಅವನ ಗುಂಡಿನ ಗುರಿ ಅಷ್ಟು ಕರೆಕ್ಟ್ ಇರ್ತಿತ್ತು. ಅದು ಎಷ್ಟು ಟ್ರೈನಿಂಗ್ ಆಗಿತ್ತು ಅವನಿಗೆ ಅಂದರೆ, ಒಂದು ಹೇಳಿಬಿಡ್ತಾನೆ. ಕಾಲೇಜಲ್ಲಿದ್ದಾಗ ಮೈಸೂರಲ್ಲಿ ಈ ದಸರಾ ಎಕ್ಸಿಬಿಷನ್ ನೀವೆಲ್ಲ ನೋಡಿದ್ದೀರಿ, ಎಲ್ಲ ಕಡೆ ಇರ್ತದೆ ಎಕ್ಸಿಬಿಷನ್ನಲ್ಲಿ. ಈ ಬೆಲೂನಿಗೆ ಕೋವಿ ಹೊಡೆದು ಒಂದು ಜುಗಾರಿ ಆಟ. ನಮಗೂ ಕಾಲೇಜಿದ್ದಾಗ ಹುಚ್ಚು, ನಾವು ನೋಡಿತ್ತು. ಮೂರ್ತಿ ಏನು ಬೇಡ, ನಾನು ಹೋಗ್ತೇನೆ ಅಂತ ಆಡ ಶಂಕರ. ಅವನು ಉಳಿದವ್ರನ್ನ ಹೊಡಿತಾರೆ, ಎಲ್ಲರೂ ಫೇಲ್ಯೂರ್ ಆಗ್ತಾರಲ್ಲಿ, ಯಾರ್ದು ಬರೋದಿಲ್ಲ. ಯಾಕೆಂದರೆ ಅದು ಸ್ವಲ್ಪ ಟಿಕ್ ಬದಲಾಯಿಸಿರ್ತಾರೆ ಅವರು, ಗುರಿ ತಪ್ಪವಾಗಿ. ಅದು ಶಂಕರ ಕಂಡು ಹಿಡ್ಕೊಂಡ. ಹಾಗಾಗಿ ಇವು ಹೊಡೆದಲ್ಲ, ಬೆಲೂನ್ ಹೊಡೆದೇ ಹೋಯ್ತು. ಮತ್ತೆ ಅವನು ಸ್ವಲ್ಪ ಕೈ ಮುಗಿದು ಕೇಳ್ಕೊಂಡ, ಸರ್ ಅಣ್ಣ ನೀವೊಂದು ಬರಬೇಡಿ ಇಲ್ಲಿಗೆ ಅಂತ. ಹಾಗೆ ಭಾಳ ಸಾಹಸಿ. ನಾನು ಆಗಿಂದಲೇ ಈ ಪುಸ್ತಕ ಓದು ಹುಚ್ಚಿತ್ತು ನನಗೆ. ಚಂದಮಾಮ ಓದಿದೆ. ಆಮೇಲೆ N. ನರಸಿಂಹಯ್ಯನವರ ಪತ್ತೆದಾರಿ ಕಾದಂಬರಿ ಭಾಳ ಇಷ್ಟ ಆಗಿತ್ತು. ಎಲ್ಲರಿಗೂ ಆಗಿದೆ, ನನಗೆ ಅಂತಲ್ಲ. ನನ್ನಿಂದಾಗಿ ಶಂಕರನಿಗೆ ಹುಚ್ಚಿಡಿಯಿತು. ನಾನು ಸಾರ್ವಜನಿಕ ಲೈಬ್ರರಿಯಿಂದ ಒಂದು ನರಸಿಂಹಯ್ಯನವರ ಪುಸ್ತಕ ತಗೊಳ್ಳೋದು. 4 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೇವಲ್ಲ, ನೋಡಿ ಇಲ್ಲಿ ಒಂದು ಸರಿ ಕೊಡು ಅಂತ ಅವ್ರು ನನ್ನ ಕೈಯಿಂದ ತಗೊಳ್ಳೋದು. ಮನೆ ಹತ್ತುವಾಗ ನೀವು ಓದಿ ಮುಗಿಸಿ ಆಗಿರ್ತಿತ್ತು. 106 ಪತ್ತೆದಾರಿ ಕಾದಂಬರಿಗಳನ್ನು ಓದಿ ಆಯಿತು. ಇದರ ಒಂದು ಇನ್ಸ್ಪಿರೇಷನಲ್ಲಿ ಒಂದು ಪತ್ತೆದಾರಿ ಕಾದಂಬರಿಯನ್ನೇ ಬರೆದುಬಿಟ್ಟಾಗ 8ನೇ ಕ್ಲಾಸಲ್ಲಿದ್ದಾಗ ಇದು ಬೆನ್ನು ಬಿಡದ ಬೇತಾಳ. ಮತ್ತೆ ಆ ಕಾಲದಲ್ಲಿ ಹೇಳೋದಿದ್ರೆ ಭಾಳ ತುಂಬ ಉಂಟು. ನನ್ನ ಪುಸ್ತಕದಲ್ಲಿ ಕೆಲವು ಬರೆದಿಟ್ಟಿದ್ದಾರೆ ತುಂಬ. ಯಾವುದನ್ನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಯಾವ ವಿಷಯ ಅಂದರೆ, ಆ ಕಾಲದಲ್ಲಿ ಒಳ್ಳೆ ಸಾಹಿತ್ಯ ಆಗಿದ್ದ, ಚಿತ್ರಕಲಾವಿದ ಆಗಿದ್ದ, NCC ಕ್ಯಾಡೆಟ್ ಆಗಿದ್ದ, ಛದ್ಮವೇಷ ಸ್ಪರ್ಧೆಯಲ್ಲಿ, ಸಾರ್ವಜನಿಕ ಸ್ಪರ್ಧೆಯಲ್ಲಿ ಹಿರಿಯರೊಂದಿಗೆ ಕಿರಿಯನಾಗಿ ಸ್ಪರ್ಧಿಸಿ ಬಹುಮಾನ ತಗೊಳ್ತಾ ಇದ್ದ. ನಾಟಕ ನಿರ್ದೇಶನ, ನಾಟಕ ನಟನೆ ಎಲ್ಲದರಲ್ಲೂ ಆಗ ಎಲ್ಲರೂ ಭಟ್ಟ ಅಂತ ಹೇಳ್ತಾ ಇದ್ದರು. ಶಂಕರನಾರಾಯಣ ಭಟ್ಟ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಸ್ನೇಹಿತರು ಅಷ್ಟೇ, ಅಧ್ಯಾಪಕರು ಅಷ್ಟೇ, ಭಟ್ಟ ಬಾ ಇಲ್ಲಿ ಅಂತ. ಹಾಗೆ ಕೆಲವೊಂದು ಪ್ರಸಿದ್ಧಿಯಾಗಿತ್ತು ಬೆಟ್ಟಂಗಡಿಯಲ್ಲಿ. ಎಲ್ಲ ಜನರು ಹೇಳ್ತಾ ಇದ್ದದೇನು ಅಂದರೆ, ಸ್ಪರ್ಧೆ ಉಂಟು, ಬಟ್ಟೆ ಒಳ್ಳೆ ನಮ್ಮ ನಾಟಕದಲ್ಲಿ ಬೇಡ ಅಂತೇಳಿ ನಮಗೆ ಸಿಗ್ಲಿಕ್ಕಿಲ್ಲ ಅಂದರೆ ಒಂದು ಗ್ಯಾರಂಟಿ. ಆ ರೀತಿ ಬಹುಮಾನ ತಗೊಳ್ತಾ ಇದ್ದಾರೆ. ಮತ್ತೆ ಯಕ್ಷಗಾನದಲ್ಲಿ ವೇಷ ಮಾಡುತ್ತಿದ್ದ. ಮತ್ತೆ ಅದೆಲ್ಲ ನೀವು ಹಾಗೆ ನೋಡಿದೆ. ಒಂದು ವಿಷಯ ಬಿಟ್ಟೋಗಿದೆ, ಏನು ಅಂದರೆ ಯಕ್ಷಗಾನ ಪ್ರಸಂಗ ರಚನೆ ಕೂಡ ಮಾಡಿದ್ದಾನೆ ಶಂಕರ. ಅದೆಂಥದ್ದು ಚೊಕ್ಕಬೊಕ್ಕರ ಕಾಳಗ ಅಂತ, ಚಿಕ್ಕಬೊಕ್ಕರ ಕಾಳಗ ಅಂತ. ಅದರ ಬಹುಶಃ ಅದರ ಒಂದು ಮೊದಲನೇ ಯಾವುದೋ ಸಾಲಿ ಇದು ನೆನಪಿರ್ಬೇಕು ನನಗೆ. ಅದು ಹೇಗೆ ಬರ್ತಿದ್ದಾನೆ ಅಂತ ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದೆ. ನನಗೆ ಛಂದಸ್ಸಿಗೆ ಗೊತ್ತಿರಲಿಲ್ಲ, ಬರ್ಕೊಂಡು ಹೋದಷ್ಟೇ ಅಂತ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ನನಗೆ ಅವತ್ತಿಂದಲೂ ಅನಿಸ್ತಾ ಇತ್ತು, ಶಂಕರ ಸಾಧಾರಣ PUC ಬರುವಾಗ ಮತ್ತೆ ಮ್ಯಾಜಿಕ್ಕಿಗೆ ಅಂಟುಕೊಂಡದ್ದು, ಮತ್ತೆಲ್ಲ ದೂರ ಹೋಯಿತು. ಆದರೆ ಅವ ಯಾವುದೇ ಕ್ಷೇತ್ರಕ್ಕೆ ಹೋಗ್ತಿದ್ರೆ, ಸಾಹಿತ್ಯ ಇರ್ಬೋದು ಅಥವಾ ಏನು ನಾಟಕ ಇರ್ಬೋದು, ಯಾವುದೆಲ್ಲ ಹೋದರೂ ಇವತ್ತು ಇಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದ್ದ ಅಂತ. ಆ ಮಿದುಳ ಅಂತದ್ದು. ನೀವು ಗ್ಯಾರಿ ಸೋಬರ್ಸ್ನ ಬಗ್ಗೆ ಕ್ರಿಕೆಟ್ ವಿಶ್ಲೇಷಕರು ಹೇಳಿದ್ದು ಕೇಳಿರ್ಬೋದಾಗಿ, ಸೋಬರ್ಸ್ ಯಾವ ಫೀಲ್ಡಿಗೆ ಹೋಗ್ತರು ಇಷ್ಟೇ ಪಾಪ್ಯುಲರ್ ಆಗ್ತಿದ್ದ ಅಂತ.
ಹಾಗೆ ಮ್ಯಾಜಿಕ್ ಪ್ರಾರಂಭ ಆದಮೇಲೆ ಮ್ಯಾಜಿಕ್ ಒಂದೇ ಮಂತ್ರ ಆಗ್ತದೆ. ಮ್ಯಾಜಿಕ್ ಸುಮಾರು ಸ್ವಲ್ಪ PUC ಇದ್ದಾಗಲೆಲ್ಲ ಪ್ರಚಾರ ಬಂತು, ಹೆಸರು ಬಂತು. ಸಿಂಹಳಕ ಸಂಬಟ್ ಮಗ ಮ್ಯಾಜಿಕಲ್ಲಿ ಮಾಡ್ತಾನಂತೆ ಹಾಗೆ ಅಂತೇಳಿ. ಆಗ ಒಂದು ಮಾತು ಹಿರಿಯರಾದ ಶನಿ ಗೋಪಾಲಕೃಷ್ಣ ಭಟ್ ನಮ್ಮ ಅಪ್ಪನ ಹತ್ರ ಹೇಳಿದ್ದೆ ಅನ್ಕೊಂಡು ನನಗೆಗಳು, ಸೀತಾರಾಮಯ್ಯ ಒಟ್ಟಾರೆ ಹೆಡ್ ಆತಾನೆ ಈಗ. ಆಗ ಮಾನ್ಯ KP ರಾಯರು ಹೇಳಿದ ಕಣ್ಣಿಗೆ ನೆನಪಾದ ನನಗೆ ಅದು. ಈ ಶಂಕರನವರು ಜಾದೂಗಾರಾಗಿ ಮಾಡಿದ್ದೇ ಹೆಡ್ ಆತ. ನಾವು ಆಂಜನೇಯಗಳು ಎಲ್ಲ ಜನ ಸಾಕಿತ್ತು. ಒಂದು ಕಾವ್ಯ ಹಾಕಿದ್ದರೆ ನಮಗೆ ಎಷ್ಟು ಬೇಕಾದ್ರೂ ರೈಸಲಾಗುತ್ತಿತ್ತು ಅಂತೇಳಿ. ಅಂದರೆ ಆಗಲೇ ಅದನ್ನು ವಿನಮನೆ ಮಾಡಿದ್ದಾರೆ. ಆದರೆ ಶಂಕರಿಗೆ ಆಗಿಂದಲೇ ಇಂಥ ವಿಷಯಗಳ ಬಗ್ಗೆ ಈ ಮೂಢನಂಬಿಕೆಗಳು ಮನೆಗೆ ಬರ್ತಿದ್ರು ಕೆಲವರು. ಅವರು ಹಿರಿಯರನ್ನೆಲ್ಲ ಮೋಸ ಮಾಡಿ ಹಳ್ಳಿಗರನ್ನು ಏನೋ ಮಾಡಿ ಇದರಿಂದ ನೀರು ತೆಗೆದುಕೊಳ್ಳೋದು ಅಥವಾ ತೀರ್ಥ ತೆಗೆದುಕೊಳ್ಳೋದು, ಇಂಥದ್ದು ಶಂಕರದಿಂದ ಈ ಕೊರಳಿದ್ದ ಸೊಟ್ಟೆ ಮಾಲ ತೆಗೆದು ಹಿಂಡಿದಾಗ ನೀರು ಬರುತ್ತೆ, ಇಂಥದ್ದೆಲ್ಲ ಮಾಡಿದ್ದ. ಮೊದಲನೇ ಸಾರಿ ಅವನು ಕಂಡುಬಿಟ್ಟು ಅವನಿಗೆ ಮಂಗಳಾರತಿ ಮಾಡಿ ಹಾಕ್ತಿರು. ಇವನು 70 ಡಿಗ್ರಿಯಿಂದ 10 ರೂಪಾಯಿ ತೆಗೆದಿಟ್ಟಾಗಿತ್ತು ಕೊಡ್ಲಿಕ್ಕೆ ಅವರಿಗೆ ಅಂತ. ಯಾಕಂದರೆ ಎಷ್ಟು ಆ ಕಾಲದಿಂದ ಇವನಲ್ಲಿ ಜನಜಾಗೃತಿ ಮೂಡಿಸಬೇಕು ಅನ್ನುವಂಥದ್ದು ಬಹಳ ಕಾಡ್ತಾ ಇದ್ದ ವಿಷಯ. ಮತ್ತು ಇವನು ಹೋಗದಿದ್ದ ಕ್ಷೇತ್ರ ಅಂದರೆ ಅದು ಸಂಗೀತದ ಬಗ್ಗೆ ಅವನು ಕೈ ಹಾಕಲಿಲ್ಲ. ಅದು ಯಾಕೆ ಕೈ ಹಾಕಲಿಲ್ಲ ಅಂದರೆ ಮುಟ್ಟಿಲ್ಲ ಅಂತಷ್ಟೇ. ನಾನು ಸಂಗೀತ ತಜ್ಞನೇ ಅಲ್ಲ. ಆಗ ಆ ಕಾಲದಲ್ಲಿ ಮಾತಾಡ್ಕೊಂಡಿತ್ತು, ಸಂತೆಯಲ್ಲಿ ತಗೊಂಡು ಅದನ್ನು ಬೇರೆ ಬೇರೆ ಮಾಡ್ತಿದ್ದೆ. ಸಂಗೀತಕ್ಕೂ ಮುಟ್ಟಿದ್ದಾನೆ, ನೀನು ಅದರ ಬಗ್ಗೆ ನಾನು ತಲೆ ಹಾಕೋದಿಲ್ಲ ಅಂತ. ಆ ಕಾಲದಿಂದ ನಾವು ಎಂತ ಇದ್ರು ನನಗೆ ಜವಾಬ್ದಾರಿ. ನಮ್ಮ ಇಲ್ಲಿಗಿಲ್ಲಿ ಮ್ಯಾಜಿಕ್ನ ಆರ್ಕೆಸ್ಟ್ರಾ ಹೆಡ್ ಅಂತ ನನಗೊಂದು ಗೌರವ. ಹೆಡ್ ಅಂತ ಕರ್ಮ ಇಂಥದ್ದು ಇಲ್ಲ, ಹೆಡ್ ಸೈಡ್ ಯಾವುದೂ ಇಲ್ಲ ಅದರಲ್ಲಿ. ಆದರೆ ನನಗೆ ಏನು ಇಷ್ಟ ಆಯಿತು, ನನ್ನ ಇವತ್ತಿನ ನಾಟಕಗಳಿಗೆ ಪ್ರಯೋಜನ. ಆ ಕಾಲದಲ್ಲಿ ಈ ಅವಾದ್ಯಗಳನ್ನು ಬಳಕೆ ಮಾಡಿ ಸಂಗೀತ ಕೊಡ್ತಾ ಇದ್ದೆ. ಗುಟ್ಟಿನಲ್ಲಿ ಯಾರಿಗೆ ಗೊತ್ತಾಗ್ತಿರ್ಲಿಲ್ಲ ಏನು ಅಂತ. ಬೀದರು ಇಂಥದ್ದೆಲ್ಲ ಕೊಡ್ತಾ ಇದ್ದದ್ದು ಸಂಗೀತ ಒಳ್ಳೆ ಇಫೆಕ್ಟ್ ಕೊಡ್ತದೆ ಅಂತ ಇದು ಭಾಳ ಜನರು ಹೇಳಿದರು. ಹಾಗೆ ಮುಂದುವರಿಸ್ತಾ ಇದ್ದೆ. ನಾಚಿಕೆ ಆಗ್ತಾ ಇತ್ತು ಇದಕ್ಕೆ ಹೇಳ್ಕೊಳ್ಳಿಕ್ಕೆ. ಅದೇ BV ಕಾರಂತರನ್ನು ರಾಗ ಸಾಗ ಮಾಡಿದ ಮೇಲೆ ಧೈರ್ಯ ಆಯ್ತು, ನಂತ ಎಲ್ಲ ಸರಿ ಉಂಟು ಅಂತ. ಟೈಮು ನೀವು ಹೇಳಬೇಕಾಗಿಲ್ಲ, ನಾನು ನಾಲಿಗೆ ಒಣಗಿಸ್ತಾ ಉಂಟು, ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಸೃಷ್ಟಿ ಅಂದರೆ ಅದು ಅವ್ಯಕ್ತವಾದದ್ದು ಪ್ರಕಟವಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಸೈಡ್ವಿಂಗ್ ಚಲಿದದ್ದು ಸ್ಥಿತಿಗೆ ಬರುವುದು ಅಂತ. ಹಾಗೆ ಅವ್ಯಕ್ತವಾಗಿದ್ದರ ಬಗ್ಗೆ ಒಂದು ಕುತೂಹಲ ಎಲ್ಲ ಮನುಷ್ಯರಿಗೆ ಇರ್ತದೆ. ಅದು ಏನು ಅಂತ ನಿಗೂಢವಾದದ್ದು. ಈಗ ನಾವು ಪತ್ತೆದಾರಿ ಕಾದಂಬರಿ ಇವತ್ತು ನಾವು ಓದ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಸಿಲಿ ಮಾಡ್ಬೋದು. ಅದರಲ್ಲಿ ಮೂಲತಃ ಮನುಷ್ಯನಲ್ಲಿ ಒಂದು ಹುಡುಕಾಟ, ಒಂದು ನಿಗೂಢವಾದದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಈ ಮ್ಯಾಜಿಕ್ ಅನ್ನುವಂಥದ್ದು ಅದಕ್ಕೊಂದು ಸ್ಫೂರ್ತಿ. ಹಾಗಾಗಿ ಮ್ಯಾಜಿಕ್ಗೆ ಹೇಳೋರು ಎಷ್ಟೋ ಜನ ಕೇಳ್ತೀನಿ ನಾವು. ಮ್ಯಾಜಿಕ್ ನನ್ನ ಮಗನಿಗೆ ಭಾರಿ ಇಷ್ಟ, ಹಾಗಾಗಿ ಬಂದದ್ದು ನಾನು ಅಂತ. ಮತ್ತು ಅದನ್ನು ಒಪ್ಕೊಳ್ತು ತಾಯಿಯೊಬ್ಬರು ಯಾರೊಬ್ಬರು ನನ್ನ ಮಗನಿಗೆ ಮ್ಯಾಜಿಕ್ ಅಂದ್ರೆ ಇಷ್ಟ, ಹಾಗೆ ನಾನು ಬಂದೆ ಅಂತ. ಹಾಗಾದ್ರೆ ನಿಮ್ಮ ಮಗನ ಬಿಟ್ಟು ಹೋಗಿ ಆಮೇಲೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಾವು. ಹಾಗೆ ನನಗೂ ನೋಡ್ಬೇಕು ಮ್ಯಾಜಿಕ್ ಅಂತ. ಅಂದರೆ ನಾವು ಬಾಲ್ಯಕ್ಕೆ ಹೋದ್ರೆ ಮಾತ್ರ ಜಾಗವನ್ನು ಒಂದು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಈಗ ಅದರ ಟೆಕ್ ಕೈಚಾರಗಳು ಗೊತ್ತಾದರೆ ನಮಗೆ ಅದರಲ್ಲಿ ಏನು ರುಚಿ ಇಲ್ಲ. ಈಗ ನಾನು ಇಷ್ಟು ವರ್ಷ ಒಡನಾಡ್ತೇನೆ, ನನಗೆ ಅದು ಹೇಗೆ ಮಾಡೋದು ನನಗೆ ಗೊತ್ತಿಲ್ಲ, ಅದು ಹೇಗೆ ಮಾಡೋದು. ಆಗಲೇ ಕೇಳ್ತಿದ್ದ, ಈಗ 3 ವರ್ಷಕ್ಕೆ ಹೇಳ್ತಾ ಇದ್ದಾನೆ, ಗೊತ್ತಾಯ್ತಾ ಹೇಗೆ ಅಂತ. ಇಲ್ಲ ನನಗೆ ಗೊತ್ತಾಗೋದು ಬೇಡ ಅದು ಅಂತ ಹೇಳ್ತೇನೆ. ಆ ಬೇರೆಗೂ ನಾನು ಇವತ್ತು ಉಳಿದೆ, ಅದು ಹೇಗೆ ಮಾಡ್ತಾರೆ ಇವರು ಅಂತ. ಇವತ್ತಿಗೂ ಬೇಕಾದ್ರೆ ನಾನು ಬೇರೆಗೆ ಇರುವುದರಿಂದಲೇ ಅವರ ಜಾಗಕ್ಕೆ ನಾನು ಯಾವುದೇ ಒಂದು ಯಾಂತ್ರಿಕತೆ ಬರೋದಿಲ್ಲ. ನಾನು ಸಂಗೀತ ಕೊಟ್ಟಲಿಕ್ಕೆ ಪ್ರತಿ ಹೊಸ ಕಾರ್ಯಕ್ರಮ ಅಂತಲೇ ಅನಿಸ್ಬೀಳ್ತದೆ. ಈ ಬೇರೆಗೂ ಸದಾ ಉಳಿದಿದೆ. ಈ ಬೇರೆ ಉಳಿದಕ್ಕೆ ಕಾರಣ ಅಥವಾ ಶಂಕರ್.